ಕಳೆದ ಪಾರ್ಟ್ ನಲ್ಲಿ ಜಾವೇನ್ ಮತ್ತೆ ಮೂಶೆ ನಡುವೆ ಒಂದು ದೊಡ್ಡ ಫೈಟ್ ನ ನೋಡ್ತೀವಿ. ಅದರಲ್ಲಿ ಜಾವೇನ್ ತನ್ನೆಲ್ಲಾ ಪವರ್ ನ ಯೂಸ್ ಮಾಡಿ ಮೂಶೆಯನ್ನ ಸಾಯಿಸಿ ಬಿಡ್ತಾನೆ. ಮತ್ತೆ ಮರ್ಸನರಿ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ಅಂತ್ಯಗೊಳಿಸ್ತಾನೆ. ಇದೇ ತರ ಮರ್ಸನರಿ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ಅಂತ್ಯಗೊಳಿಸಿ ಲಿಟಲ್ ಫೇರಿಯ ಜೊತೆ ಪಕ್ಷಿಯ ಮೇಲೆ ಕೂತ್ಕೊಂಡು ಹೊರಡ್ತಾರೆ. ಸೊ ಸೀನ್ ಅಲ್ಲಿಂದಾನೇ ಶುರುವಾಗುತ್ತೆ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ. ಇದೇ ರೀತಿ ಪಕ್ಷಿ ಮೇಲೆ ಇಬ್ಬರು ಕೂತ್ಕೊಂಡು ಒಂದು ಸುಂದರವಾದಂತಹ ಐಲ್ಯಾಂಡ್ ಗೆ ಬಂದು ಇಳಿತಾರೆ. ಈ ಐಲ್ಯಾಂಡ್ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಹೂಗಳಿಂದ ಮತ್ತೆ ಪ್ರಕೃತಿಯ ಸೌಂದರ್ಯದಿಂದ ತುಂಬಿಕೊಂಡಿರುತ್ತೆ. ಇದರಲ್ಲಿ ಒಂದು ಸುಂದರವಾದಂತಹ ಮನೆ ಕೂಡ ಇರುತ್ತದೆ. ಅದಲ್ಲದೆ ಇಲ್ಲಿ ಬೇರೆ ಬೇರೆ ಪ್ರಭೇದಗಳಿರುವ ಔಷಧೀಯ ಗುಣಗಳಿರುವ ಗಿಡಮೂಲಿಕೆಗಳು ಸಹ ಇರುತ್ತೆ. ಇದರಿಂದನೇ ಈ ಜಾಗನ ವ್ಯಾಲಿ ಆಫ್ ಮೆಡಿಸನ್ ಅಂತ ಕರೀತಾ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಲಿಟಲ್ ಫೆರಿ ಡಾಟರ್ ಒಬ್ಳು ಪಾಯ್ಸನಸ್ ಎಕ್ಸ್ಪರ್ಟ್. ಅದಕ್ಕೆ ಇವಳು ಅವಾಗವಾಗ ಗಿಡಮೂಲಿಕೆಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಅಂತ ಇಲ್ಲಿಗೆ ಬರ್ತಾ ಇರ್ತಾಳೆ. ಇವಾಗ ಇವರಿಬ್ರು ಸಹ ಕೆಲ ಸಮಯ ಇಲ್ಲೇ ಉಳ್ಕೊಂಡು ರೆಸ್ಟ್ ಮಾಡೋದಿಕ್ಕೆ ಡಿಸೈಡ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಲಿಟಲ್ ಫೆರಿಗೆ ಸ್ವಲ್ಪ ಗಿಡಮೂಲಿಕೆಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಮತ್ತೆ ಜಾವೇನ್ ಇಲ್ಲಿ ತನ್ನ ಪವರ್ ನ ಹೆಚ್ಚಿಸ್ಕೊಳ್ಳೋದಿಕ್ಕೆ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗಿರುತ್ತೆ. ಇವರಿಬ್ರು ಕೂಡ ಇವಾಗ ಅವರವರ ಕೆಲಸದಲ್ಲಿ ಮುಂದುವರಿದ್ದಾರೆ. ಇವರಿಬ್ರು ಸಹ ಒಂದು ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ತುಂಬಾ ಹತ್ರ ಹೋಗ್ತಾರೆ. ಲಿಟಲ್ ಫೆರಿಗೆ ಜಾವೇನ್ ಕಂಡ್ರೆ ತುಂಬಾ ಇಷ್ಟ ಆಗೋದಿಕ್ಕೆ ಪ್ರಾರಂಭ ಆಗಿರುತ್ತೆ. ಆದ್ರೆ ಜಾವೇನ್ಗೆ ಇದು ಅರ್ಥ ಆಗಲ್ಲ. ಅವಳನ್ನ ಒಂದು ಒಳ್ಳೆ ಫ್ರೆಂಡ್ ರೀತಿ ಟ್ರೀಟ್ ನ ಮಾಡ್ತಾ ಇರ್ತಾನೆ. ಜಾವೇನ್ ಲಿಟಲ್ ಫೆರಿ ಮಾಡಿದಂತಹ ಊಟವನ್ನ ತಿಂತಾನೆ. ಈ ಊಟ ಅಂತೂ ಜಾವೇನ್ಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗೋಗುತ್ತೆ. ಅವಳನ್ನ ತುಂಬಾ ಅಂದ್ರೆ ತುಂಬಾನೇ ಹೊಗಳ್ತಾನೆ. ಆದ್ರೆ ಲಿಟಲ್ ಫೆರಿ ಇದ್ದಕ್ಕಿದ್ದಂಗೆನೆ ಸ್ವಲ್ಪ ತಲೆ ತಿರುಗುತ್ತೆ. ಅದಕ್ಕೆ ಜಾವೇನ್ ನಿನ್ನ ಆರೋಗ್ಯ ಹೇಗಿದೆ ಅಂತ ಗಾಬರಿಯಿಂದ ಕೇಳ್ತಾನೆ. ಅದಕ್ಕೆ ಲಿಟಲ್ ಫೆರಿ ತನ್ನನ್ನು ತಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಡ್ಯಾನ್ಸ್ ಅನ್ನ ಕೂಡ ಮಾಡಿ ಹೇಳ್ತಾಳೆ. ನೋಡು ನನಗೆ ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾಳೆ. ಈ ಡ್ಯಾನ್ಸ್ ಜಾವೇನ್ಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗೋಗುತ್ತೆ. ತನ್ನಲ್ಲೇ ತಾನು ಕಳೆದೋಗ್ಬಿಟ್ಟಿರ್ತಾನೆ. ಅಷ್ಟರಲ್ಲಿ ಆತನ ರಿಂಗ್ ನಲ್ಲಿರುವ ಮಾಸ್ಟರ್ ಇದ್ದಳು, ನಾವು ಇವಾಗ ಒಂದು ಮಾನ್ಸ್ಟರ್ ನ ಸಾಯಿಸಬೇಕು ಹಂಗಂತ ಹೇಳ್ತಿದ್ದಂಗೆನೆ ಜಾವೇನ್ ಬೇಗ ಕಾಡಿನೊಳಗಡೆ ಹೊರಟೋಗ್ತಾನೆ. ಕಳೆದ ಪಾರ್ಟ್ ನಲ್ಲಿ ಹೇಳಿದ್ದೀನಿ ಜಾವೇನ್ ತನ್ನ ಪವರ್ ನ ಕಂಟ್ರೋಲ್ ಮಾಡೋದಕ್ಕೆ ಪ್ರತಿದಿನ ಒಂದು ಮಾನ್ಸ್ಟರ್ ನ ಸಾಯಿಸಬೇಕು ಅಂತ. ಅದಕ್ಕೆ ಜಾವೇನ್ ಇವಾಗ ಲೆವೆಲ್ 2 ನಲ್ಲಿರುವ ಫ್ರೋಜನ್ ಬೀಸ್ಟ್ ನ ಹುಡುಕ್ತಾ ಇರ್ತಾನೆ. ಮತ್ತೊಂದ್ ಕಡೆ ನೋಡ್ತೀವಿ ಲೆಂಗಿರ್ ನ ತೋರಿಸ್ತಾರೆ. ಅವಳ ತಂದೆ ಜೊತೆ ಇರ್ತಾಳೆ. ಅವ್ರ ಮೇಲೆ ಒಂದು ದೊಡ್ಡ ಮಾನ್ಸ್ಟರ್ ಅಟ್ಯಾಕ್ ಮಾಡಿರುತ್ತೆ. ಅಷ್ಟರಲ್ಲಿ ಲಿಂಗಿರ್ ನ ತಾಯಿ ಆ ಮಾನ್ಸ್ಟರ್ ನ ಸಾಯಿಸಿ ಬಿಡ್ತಾಳೆ. ಆದ್ರೆ ಅವರ ಸಮಸ್ಯೆ ಇನ್ನೂ ಮುಗ್ದಿರಲ್ಲ. ಯಾಕಂದ್ರೆ ಅದರ ಹಿಂದೆನೆ ಇನ್ನೊಂದು ಮಾನ್ಸ್ಟರ್ ಲೆವೆಲ್ 2 ನಲ್ಲಿರುವ ಫ್ರೋಜನ್ ಬೀಸ್ಟ್ ಮಾನ್ಸ್ಟರ್ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಮುಂದೆ ಬರ್ತಾ ಇರುತ್ತೆ. ಅವರು ಈ ಮಾನ್ಸ್ಟರ್ ನ ಸಾಯಿಸೋದಕ್ಕೆ ಆಗಲ್ಲ. ಅಷ್ಟರಲ್ಲಿ ಜಾವೇನ್ ತನ್ನ ಪರ್ಪಲ್ ಫ್ಲೇಮ್ ನ ಯೂಸ್ ಮಾಡ್ತಾ ಒಂದೇ ಹೊಡೆತಕ್ಕೆ ಆ ಮಾನ್ಸ್ಟರ್ ನ ಸಾಯಿಸಿ ಬಿಡ್ತಾನೆ. ಜಾವೇನ್ ಇವಾಗ ಲಿಂಗಿರ್ಗೆ ಎರಡನೇ ಬಾರಿ ಸಹಾಯನ ಮಾಡ್ತಿರ್ತಾನೆ. ಇದರಿಂದ ಲಿಂಗಿರ್ ಕುಟುಂಬದವರಿಗೆ ತುಂಬಾ ಖುಷಿಯಾಗುತ್ತೆ. ಜಾವೇನ್ ಮಾನ್ಸ್ಟರ್ ನ ಬುರುಡೆಯನ್ನ ಓಪನ್ ಮಾಡಿ ಅದರೊಳಗಿರುವ ಕೋರ್ ಅನ್ನ ಚೆಕ್ ಮಾಡ್ತಾನೆ. ಆದ್ರೆ ಅವನಿಗೆ ಆ ಕೋರ್ ಸಿಗೋದಿಲ್ಲ. ಅವನಿಗೆ ಲೆವೆಲ್ 2 ನಲ್ಲಿರುವ ಐಸ್ ಕೋರ್ ಬೇಕಾಗಿರುತ್ತೆ. ಇವಾಗ ಲಿಂಗಿರ್ನ ತಾಯಿ ಅವರ ಹೆಸರು ಕ್ವಿಂಗ್ ಹಿ ಹೆಸರುಗಳು ಮಾತ್ರ ತಲೆ ತಿಂತಿರ್ತವೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತನ್ನ ಜೀವವನ್ನ ಉಳಿಸಿರೋದಕ್ಕೆ ಬದಲಾಗಿ ತನ್ನ ಲಾಕೆಟ್ ನಲ್ಲಿ ಕೋರ್ ಅನ್ನ ಕಿತ್ತು ಕೊಡ್ತಾಳೆ. ಆ ಲಾಕೆಟ್ ನ ಒಳಗಡೆ ಲೆವೆಲ್ 2 ನ ಐಸ್ ಕೋರ್ ಇರುತ್ತೆ. ಜಾವೇನ್ಗೆ ತುಂಬಾ ಖುಷಿಯಾಗೋಗುತ್ತೆ. ಅದನ್ನ ತಕೊಂಡು ಮತ್ತೆ ಲಿಟಲ್ ಫೆರಿ ಹತ್ರ ಬರ್ತಾನೆ. ಆದ್ರೆ ಆತನ ಮುಂದೆ ಲಿಟಲ್ ಫೆರಿ ಮೂರ್ಛೆ ತಪ್ಪಿ ಬಿದ್ದಿರ್ತಾಳೆ. ಇದನ್ನ ನೋಡಿ ಜಾವೇನ್ ತುಂಬಾ ಭಯಗೊಳ್ತಾನೆ. ಅದಕ್ಕೆ ಮಾಸ್ಟರ್ ಹೇಳ್ತಾರೆ ಅವಳ ಹತ್ರ ಪಾಯ್ಸನ್ ಬಾಡಿ ಇದೆ, ಹಂಗಂದ್ರೆ ಇವಳಿಗೆ ಚಿಕ್ಕ ವಯಸ್ಸಿನಿಂದಲೇ ಸಣ್ಣ ಸಣ್ಣ ಪ್ರಮಾಣವಾಗಿ ಪಾಯ್ಸನ್ ಅನ್ನ ಕೊಡ್ತಿದ್ದಾರೆ. ಪಾಯ್ಸನ್ ಇವಳ ಪವರ್ ನೇನೋ ಜಾಸ್ತಿ ಮಾಡುತ್ತೆ. ಆದ್ರೆ ಯಾವಾಗಾದ್ರೂ ಆ ಪಾಯ್ಸನ್ ಅನ್ನ ಈ ಬಾಡಿ ತಡ್ಕೊಳ್ಳೋದಿಕ್ಕೆ ಆಗಲ್ವೋ ಅವಾಗ ಅನಾರೋಗ್ಯದಿಂದ ಸಾಯುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಜಾವೇನ್ಗೆ ಅರ್ಥ ಆಗೋಗುತ್ತೆ ಲಿಟಲ್ ಫೆರಿಗೆ ನಿನ್ನೆ ರಾತ್ರಿ ತಲೆ ತಿರುಗೋದು ಇದರಿಂದನೇ ಅಂತ. ಜಾವೇನ್ ಲಿಟಲ್ ಫೆರಿಯನ್ನ ಸರಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಅಂತ ಅವಳಿಗೆ ಎಚ್ಚರವಾಗೋ ತನಕ ಅವಳ ಪಕ್ಕದಲ್ಲೇ ಕೂತ್ಕೊಂಡು ವೇಟ್ ನ ಮಾಡ್ತಾನೆ. ಯಾವಾಗ ಲಿಟಲ್ ಫೆರಿಗೆ ಎಚ್ಚರ ಆಗೋಗುತ್ತೋ ಅವಾಗ ಹೇಳ್ತಾನೆ ನಾನು ಇರೋವರೆಗೂ ನಿನಗೆ ಏನು ಆಗೋದಿಕ್ಕೆ ಬಿಡಲ್ಲ ಅಂತ ಹೇಳ್ತಾನೆ. ಇನ್ನು ಮುಂದಿನ ದಿನ ಲಿಟಲ್ ಫೆರಿ ಜಾವೇನ್ ಹತ್ರ ತನ್ನ ಕನಸನ್ನ ಹೇಳ್ತಾಳೆ. ನಾನು ಈ ಪ್ರಪಂಚನೆಲ್ಲ ಸುತ್ತಾಡ್ಬೇಕು ಅಂತಾಳೆ. ಆದ್ರೆ ಲಿಟಲ್ ಫೆರಿಯ ಪರಿಸ್ಥಿತಿಯಿಂದ ಹೊರಗಡೆ ಸುತ್ತಾಡೋದು ಸೇಫ್ ಅಲ್ಲ. ಅದಕ್ಕೆ ಜಾವೇನ್ ಬೇಡ ಅಂತ ಹೇಳ್ಬಿಡ್ತಾನೆ. ಇವರಿಬ್ರು ಕೂಡ ಹೊರಗಡೆ ಬಂದು ಕೂತಿರ್ತಾರೆ. ಲಿಟಲ್ ಫೆರಿ ತುಂಬಾ ರೊಮ್ಯಾಂಟಿಕ್ ಆಗಿ ಹೇಳ್ತಾಳೆ ನಾನು ಯಾವಾಗ್ಲೂ ನಿನ್ನ ಜೊತೆನೆ ಇರ್ಬೇಕು. ಆದ್ರೆ ಜಾವೇನ್ ಇದನ್ನ ತಮಾಷೆಗೆ ತಕೊಂಡು ಹೇಳ್ತಾನೆ ಎಲ್ಲಿ ತನಕ ನೀನು ಸರಿ ಹೋಗಲ್ವೋ ಅಲ್ಲಿ ತನಕ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ನಿನ್ನ ಕೇರ್ ಮಾಡೋದಿಕ್ಕೆ ಅಂತ. ಇದರಿಂದ ಲಿಟಲ್ ಫೆರಿ ತುಂಬಾ ಬೇಜಾರಾಗಿ ಹೋಗ್ತಾಳೆ. ಜಾವೇನ್ ಭುಜದ ಮೇಲೆ ತಲೆ ಹಾಕಿ ಮಲ್ಕೊಳ್ತಾಳೆ. ನಂತರ ಜಾವೇನ್ ಪ್ರತಿದಿನದಂತೆ ಕಾಡಿನಿಂದ ವಾಪಸ್ ಬಂದು ಮನೆಯಲ್ಲಿ ಲಿಟಲ್ ಫೆರಿಯನ್ನ ಹುಡುಕ್ತಾನೆ. ಆದ್ರೆ ಲಿಟಲ್ ಫೆರಿ ಅಲ್ಲಿ ಸಿಕ್ಕೋದಿಲ್ಲ. ಒಂದು ಲೆಟರ್ ಇರುತ್ತೆ. ಅದನ್ನ ಲಿಟಲ್ ಫೆರಿ ಜಾವೇನ್ಗೆ ಅಂತಾನೆ ಬರೆದಿರ್ತಾಳೆ. ಅದರಲ್ಲಿ ಬರೆದಿರುತ್ತೆ ಜಾವೇನ್ ನಿನ್ನ ಈ ಗುರಿ ಸಾಧಿಸುವ ಪಯಣದಲ್ಲಿ ನಾನು ನಿನಗೆ ತೊಂದರೆಯನ್ನ ಕೊಡೋದಕ್ಕೆ ಇಷ್ಟಪಡಲ್ಲ. ನೀನು ಯಾವಾಗ್ಲೂ ನನ್ನನ್ನೇ ಕೇರ್ ಮಾಡ್ತಾ ಕೂತ್ಕೊಂಡ್ರೆ ನಿನ್ನ ಗುರಿ ಸಾಧಿಸೋದಕ್ಕೆ ನಿನ್ನ ಪ್ರಾಕ್ಟೀಸ್ಗೆ ಮಧ್ಯದಲ್ಲೇ ಅಡೆತಡೆಯಾಗಬಾರ್ದು ಅಂತ ನಾನು ಇಲ್ಲಿಂದ ಹೊರಟೋಗ್ತಾ ಇದ್ದೀನಿ. ಮತ್ತೆ ಅದಲ್ಲದೆ ಲಿಟಲ್ ಫೆರಿ ಈ ಪತ್ರದಲ್ಲಿ ತನ್ನ ಪ್ರೀತಿಯ ಬಗ್ಗೆ ಕೂಡ ಬರೆದಿರ್ತಾಳೆ. ಜಾವೇನ್ ಇದನ್ನೆಲ್ಲ ಓದಿ ತುಂಬಾ ಬೇಜಾರಾಗ್ತಾನೆ. ಆದ್ರೆ ಮುಂದೊಂದು ದಿನ ನಮ್ಮಿಬ್ಬರ ಭೇಟಿ ಯಾವಾಗ ಆಗುತ್ತೋ ಅವಾಗ ನಾನು ಖಂಡಿತ ನಿನ್ನ ಗುಣಪಡಿಸ್ತೀನಿ. ಇನ್ನು ನೆಕ್ಸ್ಟ್ ಪಾರ್ಟ್ ನ ನೋಡ್ತೀವಿ. ಲಿಟಲ್ ಫೆರಿ ಹೋದ ಮೇಲೆ ತುಂಬಾ ಮೋಟಿವೇಟ್ ಆಗಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾನೆ. ಇವಾಗ ಜಾವೇನ್ ದೌಶಿ 1 ಸ್ಟಾರ್ ಯೋಧನಾಗಿರ್ತಾನೆ. ಹಂಗಂದ್ರೆ ಜಾವೇನ್ ಅಪ್ಗ್ರೇಡ್ ಆಗಿರ್ತಾನೆ. ಈತನ ಹತ್ರ ಪರ್ಪಲ್ ಫ್ಲೇಮ್ ಏನೋ ಇರುತ್ತೆ. ಆದ್ರೆ ಅದು ಸಾಕಾಗಲ್ಲ. ಇವನಿಗೆ ಇನ್ನೂ ಡಿಫ್ರೆಂಟ್ ಫ್ಲೇಮ್ ಗಳು ಬೇಕಾಗಿರುತ್ತೆ. ಅದಕ್ಕೆ ಜಾವೇನ್ ಡೆಕೋ ಡೆಸರ್ಟ್ ಗೆ ಹೋಗ್ಬೇಕಾಗಿರುತ್ತೆ. ಆದ್ರೆ ಆ ಡೆಸರ್ಟ್ ಗೆ ಹೋಗ್ಬೇಕು ಅಂದ್ರೆ ಒಂದು ರೀತಿಯಾದಂತಹ ಸ್ಪೆಷಲ್ ಆದ ಪ್ರಾಣಿಯ ಅವಶ್ಯಕತೆ ಇರುತ್ತೆ. ಆ ಪ್ರಾಣಿಯ ಹೆಸರು ಹೌತಾಯ್. ಈ ಹೌತಾಯ್ ಅನ್ನೋ ಒಂದು ಪ್ರಾಣಿ ಬ್ಲಾಕ್ ರಾಕ್ ಸಿಟಿ ಒಳಗಡೆ ಇರುತ್ತೆ.
ಇರುತ್ತೆ. ಇದು ಆ ಸಿಟಿಯಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜಾವೆನ್ ಬ್ಲಾಕ್ ರಾಕ್ ಸಿಟಿಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾನೆ. ಅವನ ಮಾಸ್ಟರ್ ಅವನಿಗೆ ಆಲ್ಕೆಮಿ ಅಸೋಸಿಯೇಷನ್ ನ ಒಳಗಡೆ ಹೋಗೋದಕ್ಕೆ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಎಂತಹ ವಸ್ತುಗಳು ಬೇಕಾದ್ರೂ ಸಿಗ್ತದೆ. ಅಂದ್ರೆ ನಿನ್ನ ಪವರ್ ಜಾಸ್ತಿ ಮಾಡೋದಕ್ಕೆ ತುಂಬಾ ಉಪಯೋಗವಾಗುವಂತಹ ಗಿಡಮೂಲಿಕೆಗಳು ಕೂಡ ಸಿಗುತ್ತೆ. ಇವಾಗ ಜಾವೆನ್ ತನ್ನ ಮಾಸ್ಟರ್ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿರೋದ್ರಿಂದ ಒಂದು ಒಳ್ಳೆಯ ಆಲ್ಕೆಮಿಸ್ಟ್ ಕೂಡ ಆಗಿರ್ತಾನೆ. ಇವಾಗ ಜಾವೆನ್ಗೆ ಪಿಲ್ಗಳನ್ನ ಮಾಡುವ ಟೆಕ್ನಿಕ್ ಕೂಡ ಬಂದಿರುತ್ತೆ. ಜಾವೆನ್ ಸೀದಾ ಆಲ್ಕೆಮಿಸ್ಟ್ ಅಸೋಸಿಯೇಟ್ ನ ಒಳಗಡೆ ಹೋಗ್ತಾನೆ. ಆತನನ್ನ ಗಾರ್ಡ್ಗಳು ನಿಲ್ಲಿಸಿ ಆತನ ಹತ್ರ ಇನ್ವಿಟೇಷನ್ ಅನ್ನ ಕೇಳ್ತಾರೆ. ಆದ್ರೆ ಜಾವೆನ್ ಹತ್ರ ಯಾವುದೇ ರೀತಿಯಾದಂತಹ ಇನ್ವಿಟೇಷನ್ ಇರೋದಿಲ್ಲ. ಬಟ್ ಪ್ರೆಸೆಂಟ್ ನಲ್ಲಿ ಅಸೋಸಿಯೇಟ್ ನಲ್ಲಿ ರ್ಯಾಂಕ್ 1 ನ ಆಲ್ಕೆಮಿಸ್ಟ್ ಆಗುವಂತ ಒಂದು ಟೆಸ್ಟ್ ನಡೀತಾ ಇರುತ್ತೆ. ಅಷ್ಟರಲ್ಲಿ ರ್ಯಾಂಕ್ 4 ನ ಆಲ್ಕೆಮಿಸ್ಟ್ ಬರ್ತಾರೆ. ಅವರು ಈ ಟೆಸ್ಟ್ ನ ಜಡ್ಜ್ ಕೂಡ ಆಗಿರ್ತಾರೆ. ಈ ಪ್ರಪಂಚದಲ್ಲಿ ಯಾರು ಹೆಚ್ಚು ರ್ಯಾಂಕ್ ಗಳನ್ನ ಹೊಂದಿರ್ತಾರೋ ಅವರಿಗೆ ತುಂಬಾ ಗೌರವ ಮತ್ತೆ ಭಯ ಕೂಡ ಇರುತ್ತೆ. ಇವಾಗ ಲೆವೆಲ್ 4 ನಲ್ಲಿರುವ ಜಡ್ಜ್ ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಈ ಜಡ್ಜ್ ಹೆಸರು ಮಾಸ್ಟರ್ ಹೌತಾಯ್. ಇವರು ಯಾವಾಗ ಜಾವೆನ್ ಅನ್ನ ನೋಡ್ತಾರೋ ಅವಾಗ ಅವರಿಗೆ ಅರ್ಥ ಆಗೋಗುತ್ತೆ ಈ ಹುಡುಗ ತುಂಬಾನೇ ಸ್ಪೆಷಲ್ ಅಂತ ಅನ್ಕೊಳ್ತಾರೆ. ಮಾಸ್ಟರ್ ಹೌತಾಯ್ನ ಜೊತೆ ಆತನ ಸ್ಟೂಡೆಂಟ್ ಲಿಂಕ್ವಿ ಹೆಸರಿನ ಹುಡುಗಿ ಕೂಡ ಇರ್ತಾಳೆ. ಇವಳು ತುಂಬಾ ಜಂಬದವಳು ಕೂಡ ಆಗಿರ್ತಾಳೆ. ಇವರಿಬ್ರು ಹೋದ ಮೇಲೆ ಒಳಗಡೆಯಿಂದ ಒಬ್ಬ ಹುಡುಗ ಬರ್ತಾನೆ. ಆತ ಜಾವೆನ್ ಅನ್ನ ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ನಿನ್ನ ಹತ್ರ ಇನ್ವಿಟೇಷನ್ ಇಲ್ಲ, ನೀನು ಇಲ್ಲಿಗೆ ಹೇಗೆ ಬಂದೆ? ಅವಾಗ ಜಾವೆನ್ ತನ್ನ ಪವರ್ ನ ಯೂಸ್ ಮಾಡಿ ದೂರದಿಂದಲೇ ನಿಂತ್ಕೊಂಡು ಆತನ ಕೂದಲ ಮೇಲೆ ಪರ್ಪಲ್ ಫ್ಲೇಮ್ ನ ಹಾಕ್ಬಿಡ್ತಾನೆ. ಇದನ್ನ ನೋಡಿದಂತ ಗಾರ್ಡ್ಗಳಿಗೆ ತುಂಬಾ ಶಾಕ್ ಹೋಗುತ್ತೆ. ಜಾವೆನ್ ನ ಈ ಒಂದು ಪವರ್ ನ ನೋಡಿ ಅವನನ್ನ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾರೆ. ಒಳಗಡೆ ಹೋದ್ರೆ ತುಂಬಾ ಜನ ಸ್ಟೂಡೆಂಟ್ ಇರ್ತಾರೆ. ಅವರು ಕೂಡ ಎಕ್ಸಾಮ್ ನ ಕೊಡೋದಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ಇಬ್ರು ಜಡ್ಜ್ ಕೂಡ ಇರ್ತಾರೆ. ಅದರಲ್ಲಿ ಒಬ್ಬರಂತೂ ಹೌತಾಯ್, ಇನ್ನೊಬ್ರು ಫೂಲೆನ್ ನ ಸ್ಟೂಡೆಂಟ್ ಕೂಡ ಅಲ್ಲೇ ಇರ್ತಾರೆ. ಅವರ ಹೆಸರು ಸುಯಿಮಿ ಹೆಸರಿನ ಹುಡುಗಿಯಾಗಿರ್ತಾಳೆ. ಎಕ್ಸಾಮ್ ಶುರುವಾಗೋದಕ್ಕೂ ಮುಂಚೆನೆ ಅವಳು ಕೂಡ ಅಲ್ಲಿಗೆ ಬರ್ತಾಳೆ. ಇವಾಗ ಅವರೆಲ್ಲರ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸಹ ಒಂದು ಸ್ಪೆಷಲ್ ಆದಂತಹ ಪಿಲ್ ಅನ್ನ ರೆಡಿ ಮಾಡ್ಬೇಕಾಗಿರುತ್ತೆ. ಯಾರು ಆ ಪಿಲ್ ಅನ್ನ ಮಾಡ್ತಾರೋ ಅವರಿಗೆ ಎಕ್ಸಾಮ್ ನಲ್ಲಿ ಪಾಸ್ ಮಾಡಿ ರ್ಯಾಂಕ್ 1 ನ ದರ್ಜೆಯ ಬ್ಯಾಡ್ಜ್ ಅನ್ನ ಕೊಡ್ತಾರೆ. ತುಂಬಾ ಪ್ರಯತ್ನಗಳ ನಂತರ ಪಿಲ್ ಗಳನ್ನ ಮಾಡ್ತಾರೆ. 1 ಗಂಟೆ ಆದ್ಮೇಲೆ ಈ ಎಕ್ಸಾಮ್ ಮುಗಿಯುತ್ತೆ. ಈ ಎಕ್ಸಾಮ್ ನಲ್ಲಿ ಶೂಮಿ, ಲೀಫಿ, ಕೆಲ ಸ್ಟೂಡೆಂಟ್ ಗಳು ಪಾಸ್ ಆಗೋಗಿರ್ತಾರೆ. ಇದಾದ ಮೇಲೆ ಜಾವೆನ್ ಪಿಲ್ ಅನ್ನ ಚೆಕ್ ಮಾಡಿದಾಗ ಅದು ತುಂಬಾ ಹೊಳಿತಾ ಇರುತ್ತೆ. ಅಂದ್ರೆ ಎಲ್ಲರಿಗಿಂತ ಬೆಸ್ಟ್ ಕ್ವಾಲಿಟಿಯ ಮೆಡಿಸನ್ ಅನ್ನ ಜಾವೆನ್ ಮಾಡಿರ್ತಾನೆ. ಇವಾಗ ಆ ಇಬ್ಬರು ಜಡ್ಜ್ ಗಳು ಜಾವೆನ್ ಅನ್ನ ತುಂಬಾ ಚೆನ್ನಾಗಿ ಹೊಗಳ್ತಾರೆ. ಅದಕ್ಕೆ ಜಾವೆನ್ ತುಂಬಾ ನಾಚ್ಕೊಳ್ತಾ ಹೇಳ್ತಾನೆ, ನಾನು ರ್ಯಾಂಕ್ 2 ನ ಎಕ್ಸಾಮ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅಲ್ಲಿದ್ದಂತಹ ಲೀಫಿಗೆ ಈ ವಿಷಯವನ್ನ ಅರ್ಗಿಸ್ಕೊಳ್ಳೋದಕ್ಕೆ ಆಗಲ್ಲ. ಅವನನ್ನ ಎಲ್ಲರ ಮುಂದೆ ಅವಮಾನ ಮಾಡಿ ತೋರಿಸ್ಬೇಕು ಅಂತ ಹೇಳಿ, ನಿನಗೆ ಇಷ್ಟೊಂದು ಅಹಂಕಾರ ಇದ್ರೆ ಅದಕ್ಕೆ ನಾನು ಇವಾಗ್ಲೇನೆ ಬೇಕಾದಂತಹ ಎಲ್ಲಾ ತಯಾರಿಯನ್ನ ಮಾಡಿಕೊಡ್ತೀನಿ. ಬೇಗ ರ್ಯಾಂಕ್ 2 ನ ಆಲ್ಕೆಮಿಸ್ಟ್ ಟೆಸ್ಟ್ ಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಯನ್ನ ಮಾಡಿ ಪಿಲ್ ಮಾಡೋದಕ್ಕೆ ಹೇಳ್ತಾಳೆ. ಅದಕ್ಕೆ ಜಾವೆನ್ ಕೂಡ ರ್ಯಾಂಕ್ 2 ನ ಪಿಲ್ ನ ಕಷ್ಟಪಟ್ಟು ಮಾಡಿ ಮುಗಿಸ್ತಾನೆ. ಇದರಿಂದ ನಿಂತಿದ್ದಂತಹ ಎಲ್ಲರೂ ಶಾಕ್ ಆಗೋಗ್ತಾರೆ. ಯಾಕಂದ್ರೆ 19 ವರ್ಷದ ಹುಡುಗನಿಂದ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಈ ಹುಡುಗ ಮಾಡಿ ತೋರಿಸಿದ್ದಾನೆ. ಅಲ್ಲಿ ಬಂದಂತವರೆಲ್ಲರೂ ಸಹ ಜಾವೆನ್ ಅನ್ನ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಾವೆನ್ ಈ ಟೆಸ್ಟ್ ನಲ್ಲಿ ಗೆದ್ದೋದಕ್ಕೆ ಕೆಲವು ಗಿಡಮೂಲಿಕೆಗಳನ್ನ ಗಿಫ್ಟ್ ಆಗಿ ಕೇಳ್ತಾನೆ. ಕೋರ್ ಆಫ್ 3 ಮತ್ತೆ ಐಸ್ ಸ್ಪಿರಿಟ್ ಕೋಲ್ಡ್ ಫೌಂಟನ್ ಬೇಕು ಅಂತ ಕೇಳ್ತಾನೆ. ಇದು ಏನಕ್ಕೆ ಅಂತ ಹೇಳಿದ್ರೆ ಈ ಎರಡು ಐಟಮ್ ಗಳನ್ನ ತಕೊಂಡ್ಮೇಲೆ ಜಾವೆನ್ ಬೇರೆ ಡಿಫರೆಂಟ್ ಫ್ಲೇಮ್ ಗಳನ್ನ ತನ್ನದಾಗಿಸೋದಕ್ಕೆ ಸಾಧ್ಯ. ಇದನ್ನ ಕೇಳಿದ ಜಡ್ಜ್ ಆತನನ್ನು ಒಂದು ಲೈಬ್ರರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಜಾವೆನ್ ಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ ಗಳು ಅಲ್ಲಿ ಸಿಕ್ಕೋದಿಲ್ಲ. ಅದಾದ ಮೇಲೆ ಜಡ್ಜ್ ಹೌತಾಯ್ ಜಾವೆನ್ ಅನ್ನ ರಹಸ್ಯವಾಗಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸಿಟಿನಲ್ಲಿ ಒಂದು ದೊಡ್ಡ ಟ್ರೆಷರ್ ಕಲೆಕ್ಟರ್ ಹತ್ರ ಇದೆ. ಜಾವೆನ್ ಅನ್ನ ಕರ್ಕೊಂಡು ಆ ಟ್ರೆಷರ್ ಇರುವಂತಹ ಮನೆ ಹತ್ರನೇ ಹೋಗಿ ಬಾಗ್ಲನ್ನ ತೆಗಿತಾರೆ. ಆ ಮನೆ ನೋಡೋದಕ್ಕೆ ಭೂತ್ ಬಂಗ್ಲೆ ತರ ಇರುತ್ತೆ. ಹೆಜ್ಜೆ ಹೆಜ್ಜೆಗೂ ಡೆಡ್ಲಿಯೆಸ್ಟ್ ಆದಂತಹ ಟ್ರ್ಯಾಪ್ ಗಳನ್ನ ಹಾಕಿರ್ತಾರೆ. ಅಲ್ಲಿ ತುಂಬಾ ಮ್ಯಾಜಿಕಲ್ ಆದಂತಹ ವಸ್ತುಗಳೆಲ್ಲ ಇರ್ತವೆ. ಆ ಮನೆ ಒಳಗಡೆ ಒಬ್ಬ ವಿಚಿತ್ರ ವ್ಯಕ್ತಿ ಸಿಗ್ತಾನೆ. ಆತನ ಹೆಸರು ಗೂತೆ ಅಂತ. ಆತನ ಹತ್ರ ತುಂಬಾ ಅಂದ್ರೆ ತುಂಬಾ ಬೆಲೆ ಬಾಳುವ ವಸ್ತುಗಳಿರುತ್ತದೆ. ಇಲ್ಲಿ ಜಾವೆನ್ ಆತನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಕೇಳ್ತಾನೆ, ನಾನು ನಿನಗೆ ಐಸ್ ಸ್ಪಿರಿಟ್ ಕೋಲ್ಡ್ ರನ್ ಬದಲಿಗೆ ಬೇರೆ ಏನಾದ್ರೂ ಕೊಡಬಹುದಾ? ಅದಕ್ಕೆ ಆತ ಹೇಳ್ತಾನೆ, ಹೌದಾ, ನನಗೆ ಅದರ ಬದಲಿಗೆ ನಿನ್ನಿಂದ ಏನಾದ್ರೂ ಕೊಡ್ಲಿಕ್ಕೆ ಆಗುತ್ತಾ? ಅದಕ್ಕೆ ಜಾವೆನ್ ಪರ್ಪಲ್ ಫ್ಲೇಮ್ ನ ಎಸೆನ್ಸ್ ಅನ್ನ ಆತನ ಮುಂದೆ ಹೇಳ್ತಾನೆ. ಪರ್ಪಲ್ ಫ್ಲೇಮ್ ತುಂಬಾ ಅಮೂಲ್ಯವಾದಂತದ್ದು ಮತ್ತೆ ತುಂಬಾನೇ ಬೆಲೆ ಬಾಳುವಾದಂತಹ ಒಂದು ವಸ್ತು. ಇದಾದ ನಂತರ ಜಾವೆನ್ ಮತ್ತೆ ಗೂತೆ ನಡುವೆ ಡೀಲ್ ಆಗೋಗುತ್ತೆ. ಗೂತೆ ಐಸ್ ಸ್ಪಿರಿಟ್ ಕೋಲ್ಡ್ ರನ್ ಅನ್ನ ಕೊಡ್ತಾನೆ. ಈ ಇಂಗ್ರೀಡಿಯೆಂಟ್ ಅನ್ನ ತಕೊಂಡು ಜಾವೆನ್ ಇಲ್ಲಿಂದ ಹೊರಗಡೆ ಹೊರಟೋಗ್ತಾನೆ. ಅಲ್ಲಿಂದ ಹೊರಗಡೆ ಬಂದು ಆಲ್ಕೆಮಿಸ್ಟ್ ಅಸೋಸಿಯೇಷನ್ ನಿಂದ ರ್ಯಾಂಕ್ 3 ನ ಕೋರ್ ಕೂಡ ಸಿಗುತ್ತೆ. ಆ ಮಾರ್ಕೆಟ್ ನಲ್ಲಿ ಒಬ್ಬ ಮುದುಕನನ್ನ ನೋಡ್ತೀವಿ. ಅವನು ಒಂದು ಹುಡುಗಿ ಜೊತೆ ಮೋಜನ್ನ ಮಾಡ್ತಾ ಬರ್ತಾ ಇರ್ತಾನೆ. ಅದಲ್ದೇನೆ ಅಮಾಯಕ ಜನರ ಮೇಲೆ ದೌರ್ಜನ್ಯವನ್ನ ಕೂಡ ಮಾಡ್ತಾ ಇರ್ತಾನೆ. ಅವನ ಜೊತೆ ಒಬ್ಬ ಚೇಲ ಕೂಡ ಇರ್ತಾನೆ. ಜಾವೆನ್ ಆತನನ್ನ ನಿಲ್ಲಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಆದ್ರೆ ಅಲ್ಲಿಗೆ ಮಾಸ್ಟರ್ ಹೌತಾಯ್ ಬರ್ತಾರೆ. ಅದರ ಜೊತೆಯಲ್ಲಿ ಆತನ ಸ್ಟೂಡೆಂಟ್ ಲೀಫಿ ಕೂಡ ಬರ್ತಾಳೆ. ಲೀಫಿ ಜಾವೆನ್ ನ ಆಲ್ಕೆಮಿಸ್ಟ್ ಸ್ಕಿಲ್ ಅನ್ನ ನೋಡಿ ಇಂಪ್ರೆಸ್ ಆಗಿ ಹೋಗಿರ್ತಾಳೆ. ಅಲ್ಲಿ ಫೂಲನ್ ಮಾಸ್ಟರ್ ಜಾವೆನ್ ಗೆ 6 ತಿಂಗಳ ನಂತರ ನಡೆಯುವ ಆಲ್ಕೆಮಿಸ್ಟ್ ಇವೆಂಟ್ ನ ಇನ್ವಿಟೇಷನ್ ಅನ್ನ ಇವಾಗ್ಲೇನೆ ಕೊಟ್ಟಿರ್ತಾರೆ. ಅದನ್ನ ಜಾವೆನ್ ಕೂಡ ಅಕ್ಸೆಪ್ಟ್ ಮಾಡ್ತಾನೆ. ಜಾವೆನ್ ಗೆ ಹೌತಾಯ್ ಆಹಿ ಅನ್ನೋ ಒಂದು ಸ್ಪೆಷಲ್ ಆದಂತಹ ಏರ್ ಸರ್ವಿಸ್ ಅನ್ನ ಕೂಡ ಕೊಡ್ತಾರೆ. ಅದರಲ್ಲಿ ಜಾವೆನ್ ಅನ್ನ ಕೂರಿಸಿ ಅಲ್ಲಿಂದ ಕಳಿಸಿ ಕೊಡ್ತಾರೆ. ಆ ಒಂದು ಟ್ರಾವೆಲ್ ನಲ್ಲಿ ಫೂಲನ್ ಜೊತೆ ಆ ದುಷ್ಟ ಮುದುಕ ಕೂಡ ಬಂದಿರ್ತಾನೆ. ಇವಾಗ ಜಾವೆನ್ ಹತ್ರ ಎಲ್ಲಾ ರೀತಿಯಂತಹ ವಸ್ತುಗಳು ಸಹ ಇರುತ್ತೆ. ಆತನಿಗೆ ಬೇರೆ ಬೇರೆ ಫ್ಲೇಮ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾದಂತಹ ಪಿಲ್ ಅನ್ನ ರೆಡಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ ಪಿಲ್ ರ್ಯಾಂಕ್ 4 ನದ್ದಾಗಿರೋದ್ರಿಂದ ಅದನ್ನ ಜಾವೆನ್ ತನ್ನ ಮಾಸ್ಟರ್ ಗೆ ಮಾಡಿಕೊಡೋದಕ್ಕೆ ಅಂತ ಹೇಳ್ತಾನೆ. ಲೆವೆಲ್ 4 ನಲ್ಲಿ ಮಾಡುವ ಪಿಲ್ ಗೆ ತುಂಬಾ ಶಕ್ತಿ ಇರುತ್ತೆ. ಜಾವೆನ್ ನ ಮಾಸ್ಟರ್ ಆತನಿಗೆ ಎಚ್ಚರಿಕೆಯನ್ನ
ಕೂಡ ಕೊಡ್ತಾರೆ. ಲೆವೆಲ್ 4 ನ ರ್ಯಾಂಕ್ ನಲ್ಲಿರುವ ಪಿಲ್ ಮಾಡ್ಬೇಕಂದ್ರೆ ಮತ್ತೆ ಪಿಲ್ ಅನ್ನ ಮಾಡೋದ್ಮೇಲೂ ಕೂಡ ನಾವು ತುಂಬಾ ಹುಷಾರಾಗಿ ಇರಬೇಕಾಗಿರುತ್ತೆ. ಯಾಕಂದ್ರೆ ಈ ಪಿಲ್ ನ ಮಾಡ್ಬೇಕಾದ್ರೆ ತುಂಬಾ ಜನರ ಗಮನವನ್ನ ತನ್ನ ಹತ್ರ ಸೆಳೆಯುತ್ತೆ. ಇವಾಗ ಮಾಸ್ಟರ್ ಆ ಕಷ್ಟಕರವಾದಂತಹ ಪಿಲ್ ನ ಮಾಡೋದಕ್ಕೆ ಕೂರ್ತಾರೆ. ಈ ಪಿಲ್ ಮಾಡ್ತಾ ಮಾಡ್ತಾ 2 ದಿನ ಕಳೆದೋಗುತ್ತೆ. ಕೊನೆಗೂ ಕೂಡ ಆ ಪಿಲ್ ರೆಡಿ ಆಗುತ್ತೆ. ಯಾವಾಗ ಈ ಪಿಲ್ ರೆಡಿ ಆಗುತ್ತೋ ಆ ಪೂರ್ತಿ ಬೋಟ್ ನಲ್ಲಿ ಎನರ್ಜಿ ವೇವ್ ಹರಡುತ್ತೆ, ಡೆಸ್ಟ್ರಾಯ್ ನ ಕೂಡ ಮಾಡುತ್ತೆ. ಇದರಿಂದ ಅಲ್ಲಿ ಟ್ರಾವೆಲ್ ಮಾಡ್ತಿರೋರ್ಗೆಲ್ರಿಗೂ ಸಹ ಗೊತ್ತಾಗುತ್ತೆ ಜಾವೇನ್ ತನ್ನ ಮಾಸ್ಟರ್ ಜೊತೆ ರೂಮ್ ನಲ್ಲಿ ಒಂದು ರೀತಿಯಂತಹ ಬೇರೆ ಪವರ್ಫುಲ್ ಪಿಲ್ ಅನ್ನ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಮಾಸ್ಟರ್ ಜಾವೇನ್ಗೆ ಬಾಗಲಲ್ಲಿ ನಿಂತು ಕಾವಲನ್ನ ಕಾಯಿ, ಯಾರು ಕೂಡ ಒಳಗಡೆ ಬರಬಾರದು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಪಿಲ್ ರೆಡಿ ಆಗ್ಬೇಕು ಅಂದ್ರೆ ಇನ್ನು ಕೆಲವೇ ಫಿನಿಶಿಂಗ್ ಟಚ್ ಅನ್ನ ಕೊಡಬೇಕಾಗಿರುತ್ತೆ. ರೂಮ್ ನ ಹೊರಗಡೆ ಇದ್ದ ಮುದುಕ ರೂಮ್ ನ ಒಳಗಡೆ ಹೋಗ್ಬೇಕು ಅಂತ ಬೋಟ್ ನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ಸ್ಟ್ರೇಂಜ್ ಎನರ್ಜಿ ವೇವ್ ಬಂದಿದೆ, ನಾವು ಸೇಫ್ ಆಗಿ ಟ್ರಾವೆಲ್ ಮಾಡ್ಬೇಕು ಅಂತಂದ್ರೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಯಾಕಂದ್ರೆ ಬೋಟ್ ನ ಡೆಸ್ಟ್ರಾಯ್ ಮಾಡಿದ್ರೆ ನಾವು ಕೂಡ ಏನು ಮಾಡೋದಕ್ಕೆ ಆಗಲ್ಲ ಅಂತಾನೆ. ಫೂಲನ್ ಕೂಡ ಪಿಲ್ಲನ್ನ ತಗೋಬೇಕು ಅಂತ ದುರಾಸೆಯಿಂದ ಇರ್ತಾನೆ. ಅದಕ್ಕೆ ಮುದುಕಂಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಜಾವೇನ್ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ, ಅವರಲ್ಲಿ ಫೈಟ್ ಆಗೋಗುತ್ತೆ. ಜಾವೇನ್ ಆ ಫೈಟ್ ನಲ್ಲಿ ಒಬ್ಬನೇ ಎಲ್ಲರನ್ನ ಸೋಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ಆ ಮುದುಕನಿಗೆ ರೂಮ್ ನ ಹೊರಗಡೆ ಹೋಗೋದಕ್ಕೆ ಸಮಯ ಸಿಕ್ಕಿರುತ್ತೆ. ಆತ ಬೇಗ ರೂಮ್ ನ ಬಾಗಿಲನ್ನ ತೆಗೆದು ಒಳಗಡೆ ಹೊರಟೋಗ್ತಾನೆ. ಆದ್ರೆ ಮಾಸ್ಟರ್ ಆ ಪಿಲ್ಲನ ಶಕ್ತಿಯಿಂದ ಆತನನ್ನ ದೂರದಿಂದಲೇ ಎತ್ತಿ ಅಲ್ಲೇ ಸಾಯಿಸಿ ಬಿಡ್ತಾರೆ. ಆತ ಯಾವ ರೀತಿ ಸಾಯ್ತಾನೆ ಅಂದ್ರೆ ಆತ ಸತ್ರು ಕೂಡ ಆತನ ಬಾಡಿ ಸಿಗಲ್ಲ. ಇವಾಗ ಜಾವೇನ್ಗೆ ಅರ್ಥ ಆಗೋಗುತ್ತೆ ರ್ಯಾಂಕ್ 4 ನ ಮೆಡಿಸನ್ ಪಿಲ್ ನಲ್ಲಿ ಎಷ್ಟು ಪವರ್ ಇದೆ ಅಂತ. ಇವಾಗ ಫೂಲನ್ ಒಂದು ಉಪಾಯವನ್ನ ಮಾಡಿ ಮೊದಲು ಆತನ ಚೇಲನನ್ನ ಜಾವೇನನ್ನ ಸಾಯಿಸೋದಕ್ಕೆ ಕಳಿಸ್ತಾನೆ. ಆ ಚೇಲ ಜಾವೇನನ್ನ ಸಾಯಿಸೋದಕ್ಕೆ ಅಂತ ಓಡಿ ಬರ್ತಾ ಇರ್ತಾನೆ. ಆದ್ರೆ ಮಧ್ಯದಲ್ಲೇ ಫೂಲನ್ ಬಂದು ಆತನನ್ನ ಸಾಯಿಸಿ ಬಿಡ್ತಾನೆ. ಅವನು ಪ್ರೂಫ್ ಮಾಡ್ಕೊಂಡಿರ್ತಾನೆ ನಾನು ಜಾವೇನ್ ಜೊತೆ ಇದ್ದೀನಿ ಅಂತ, ಜಾವೇನ್ ನನ್ನ ಸ್ನೇಹಿತ ಅಂತ ಹೇಳ್ತಾನೆ. ಫೂಲನ್ ಜಾವೇನ್ ನ ಮಾಸ್ಟರ್ ನ ಮೂರ್ಖ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ, ಆದ್ರೂ ಅದು ಆಗಲ್ಲ. ಅದಕ್ಕೆ ಮಾಸ್ಟರ್ ಹೇಳ್ತಾರೆ ನೀರಿನಲ್ಲಿ ಬಿದ್ದು ಸಾಯ್ತಿರುವಂತ ಚೇಳನ್ನ ನಾವು ಕಾಪಾಡಿದ್ರು ಕೂಡ ಅದು ಕೊನೆಗೂ ಎತ್ತಿ ಕಾಪಾಡದಂತಹವನ್ನೇ ಕಚ್ಚುತ್ತೆ. ಫೂಲಂಗೂ ಕೂಡ ಅರ್ಥ ಆಗೋಗುತ್ತೆ ಇವಾಗ ನಾನು ಬದುಕೋದು ಸುಲಭ ಅಲ್ಲ. ಅದಕ್ಕೆ ಅಂತ ಬೋಟ್ ನಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಅನ್ನ ಮಾಡ್ತಾನೆ. ಇದರಿಂದ ಬೋಟ್ ಕೆಳಗಡೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಫೈನಲಿ ಟೆಕ್ಕೋ ಡೆಸರ್ಟ್ ಗೆ ಬಂದು ತಲುಪ್ತಾರೆ. ಈ ಮರುಭೂಮಿಯಲ್ಲಿ ತುಂಬಾ ಅಪಾಯಕಾರಿಯಾದಂತಹ ಪ್ರಾಣಿಗಳು ಇರ್ತವೆ. ರಾತ್ರಿ ಇಲ್ಲೇ ಮಲ್ಕೊಳ್ಳೋದಕ್ಕೆ ಕೂಡ ಡಿಸೈಡ್ ಅನ್ನ ಮಾಡ್ತಾರೆ. ಜಾವೇನ್ ಮಲ್ಕೊಳ್ತಾನೆ. ಆದ್ರೆ ಕನಸಲ್ಲಿ ಯೂಜಿ ಕಾಣಿಸ್ತಾಳೆ. ಯೂಜಿ ನಾ ನೋಡಿ ತುಂಬಾ ಖುಷಿ ಪಡ್ತಾನೆ. ಓಡ್ತಾ ಓಡ್ತಾ ಯೂಜಿ ಹತ್ರ ಹೋಗ್ತಾನೆ. ಆದ್ರೆ ಅಲ್ಲಿ ಇರೋದು ಯೂಜಿ ಅಲ್ಲ, ಬದಲಿಗೆ ನಾಲಾನ್ ಆಗಿರ್ತಾಳೆ. ಇವಾಗ ನಾಲಾನ್ ತನ್ನ ಕತ್ತಿಯಿಂದ ಜಾವೇನ್ಗೆ ಚುಚ್ಚಿ ಬಿಡ್ತಾಳೆ. ಅಷ್ಟರಲ್ಲಿ ಜಾವೇನ್ಗೆ ಎಚ್ಚರ ಹೋಗುತ್ತೆ. ಇದನ್ನ ತನ್ನ ಮಾಸ್ಟರ್ಗೆ ಹೇಳಿದಾಗ ಅದಕ್ಕೆ ಮಾಸ್ಟರ್ ಅರ್ಥ ಮಾಡ್ಕೋತಾರೆ ಜಾವೇನ್ ಮುಂಬರುವ 3 ವರ್ಷದಲ್ಲಿ ನಡೆಯುವ ಫೈಟ್ ಗೆ ಹೆದರ್ತಾ ಇದ್ದಾನೆ ಅಂತ. ಅದಕ್ಕೆ ಮಾಸ್ಟರ್ ಜಾವೇನ್ಗೆ ಮೋಟಿವೇಟ್ ಮಾಡಿ ನಿನ್ನನ್ನ ನೀನು ಮೊದಲು ನಂಬು, ಎಲ್ಲ ಸರಿ ಹೋಗುತ್ತೆ. ಮತ್ತೆ ಮುಂದಿನ ದಿನ ತೋರಿಸ್ತಾರೆ ಮರುಭೂಮಿ ಒಳಗಡೆ ಹೋಗ್ತಾರೆ. ಅದರಲ್ಲಿ ಒಂದು ಅಂಗಡಿ ಕೂಡ ಸಿಗುತ್ತೆ. ಆ ಅಂಗಡಿ ಒಂದು ಮ್ಯಾಪ್ ಮಾಡೋದಾಗಿರುತ್ತೆ. ಆ ಅಂಗಡಿನಲ್ಲಿ ಮ್ಯಾಪ್ ನ ಒಂದು ಚಿಕ್ಕ ಪೀಸ್ ಅನ್ನ ನೋಡ್ತಾನೆ. ಆ ಮ್ಯಾಪ್ ನಲ್ಲಿ ಒಂದು ರೀತಿಯಾದಂತಹ ಅಪರೂಪದ ಫ್ಲೇಮ್ ನ ಲೊಕೇಶನ್ ಇರುತ್ತೆ. ಆ ಫ್ಲೇಮ್ ನ ಹೆಸರು ಪ್ಯೂರಿಫೈಯಿಂಗ್ ಲೋಟಸ್ ಡಿಮನ್ ಫ್ಲೇಮ್. ಈ ಮ್ಯಾಪ್ ಪೀಸ್ ಅನ್ನ ಜಾವೇನ್ ತಗೊಳ್ಳೋದಕ್ಕೆ ಬಯಸ್ತಾನೆ. ಅದಕ್ಕೆ ಜಾವೇನ್ ಆ ಅಂಗಡಿ ಮಾಲೀಕನನ್ನ ಕೇಳ್ತಾನೆ ನನಗೆ ಈ ಮ್ಯಾಪ್ ನ ಪೂರ್ತಿ ಭಾಗ ಬೇಕು. ಆದ್ರೆ ಅದಕ್ಕೆ ಆ ಮುದುಕ ಕಡಾಖಂಡಿತವಾಗಿ ಹೇಳ್ಬಿಡ್ತಾನೆ ನನ್ನ ಹತ್ರ ಫುಲ್ ಮ್ಯಾಪ್ ಇಲ್ಲ, ಅದಲ್ದೇನೆ ಆ ಮ್ಯಾಪ್ ನ ಚಿಕ್ಕ ತುಂಡನ್ನು ಕೂಡ ನಾನು ಮಾರಾಟ ಮಾಡೋದಿಲ್ಲ ಅಂತಾನೆ. ಜಾವೇನ್ ಅದಕ್ಕೆ ನಾನು ಈ ಮ್ಯಾಪ್ ನ ತುಂಡಿನ ಬದಲಿಗೆ ಹೆಚ್ಚು ಹಣವನ್ನ ಕೊಡ್ತೇನೆ. ಆದ್ರೆ ಆ ಮುದುಕ ಹಂಗಂತ ಹೇಳಿದ್ರು ಕೂಡ ರಿಜೆಕ್ಟ್ ಅನ್ನ ಮಾಡ್ಬಿಡ್ತಾನೆ. ಮತ್ತೆ ಹೇಳ್ತಾನೆ ಈ ಮ್ಯಾಪ್ ಅನ್ನ ಮಾರಾಟ ಮಾಡೋದಿಲ್ಲ, ಇನ್ನು ಇದನ್ನ ಕಳ್ತನ ಮಾಡೋ ಯೋಚನೆ ಇಟ್ಕೋಬೇಡ. ಅದಕ್ಕೆ ಜಾವೇನ್ ನೀನು ಕೊಡ್ಲಿಲ್ಲ ಅಂದ್ರೆ ಇದನ್ನ ನಾನು ಕಳ್ತನನೇ ಮಾಡ್ಬೇಕಾಗಿರುತ್ತೆ. ಅದಕ್ಕೆ ಆ ಹಳೆ ಮುದುಕಂಗೆ ತುಂಬಾ ಕೋಪ ಬಂದು ತನ್ನ ಪವರ್ ನ ಆಕ್ಟಿವೇಟ್ ಮಾಡಿ ಮೊದಲು ಆ ಅಂಗಡಿಯ ಎಕ್ಸಿಟ್ ಗೇಟ್ ಅನ್ನ ಕ್ಲೋಸ್ ಮಾಡ್ತಾನೆ. ಜಾವೇನ್ ನನ್ನ ಅಟ್ಯಾಕ್ ಮಾಡೋ ಪೊಸಿಷನ್ ಗೆ ಬರ್ತಾನೆ. ಆದ್ರೆ ಇದ್ರ ಜೊತೆಗೇನೆ ಈ ಎಪಿಸೋಡ್ ಇಲ್ಲೇ ಮುಗಿಯುತ್ತೆ. ನಿಮಗೇನಾದ್ರೂ ಈ ವಿಡಿಯೋದ ಮುಂದಿನ ಭಾಗ ಬೇಕಾದ್ರೆ ನೆಕ್ಸ್ಟ್ ಪಾರ್ಟ್ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.